ಹಾಯ್, ವೆಲ್ಕಮ್ ಟು ಉಮಾ ಭುವನೇಶ್ ಚಾನಲ್. ನಾನು ನಿಮಗೆ ಇತಿಹಾಸ ಪ್ರಸಿದ್ಧ ಮಧುರೈ ಮೀನಾಕ್ಷಿ ದೇವಸ್ಥಾನದ ಬಗ್ಗೆ ತಿಳಿಸ್ತೀನಿ. ಅದು ಎಲ್ಲಿದೆ, ಇದರ ಇತಿಹಾಸ ಏನು, ಪುರಾಣ ಏನು ಹೇಳುತ್ತೆ, ದೇವಸ್ಥಾನದ ಬಗ್ಗೆ ಕಥೆಗಳೇನಿದೆ ಅಂತ ಹೀಗೆ ನೋಡೋಣ. ಅದಕ್ಕಿಂತ ಮುಂಚೆ ಉಮಾ ಭುವನೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ಬರುತ್ತೆ. ಮಧುರೈ ನಗರದಲ್ಲಿ ನೆಲೆಗೊಂಡಿರುವ ಮಧುರೈ ಮೀನಾಕ್ಷಿ ದೇವಾಲಯವು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ದ್ರಾವಿಡ ವಾಸ್ತುಶೈಲಿಯ ಭವ್ಯವಾದ ಉದಾಹರಣೆಯಾಗಿದೆ. ಮೀನಾಕ್ಷಿ ದೇವತೆ ಮತ್ತು ಆಕೆಯ ಪತಿ ಶಿವನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ ಮತ್ತು ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ನಾವು ದೇವಾಲಯದ ಇತಿಹಾಸ, ಮಹತ್ವ, ಸಮಯ, ಅದನ್ನು ಹೇಗೆ ತಲುಪಬೇಕು ಎಂಬುದನ್ನು ಈ ದಿನ ನಾನು ನಿಮಗೆ ಇದರಲ್ಲಿ ತಿಳಿಸುತ್ತೇನೆ. ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಅತ್ಯಗತ್ಯ. ದಕ್ಷಿಣ ಭಾರತದ ಅತ್ಯಂತ ಅಪ್ರತಿಮ ಹೆಗ್ಗುರುತುಗಳಲ್ಲಿ ಒಂದಾದ ಮಧುರೈ ಮೀನಾಕ್ಷಿ ದೇವಾಲಯವು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ ಮತ್ತು ಕಲೆಯ ಭವ್ಯತೆಗೆ ಜೀವಂತ ಸಾಕ್ಷಿಯಾಗಿದೆ. ರೋಮಾಂಚಕ ನಗರವಾದ ಮಧುರೈನ ಹೃದಯ ಭಾಗದಲ್ಲಿರುವ ಈ ದೇವಾಲಯವು ಪಾರ್ವತಿ ಎಂದು ಕರೆಯಲ್ಪಡುವ ಮೀನಾಕ್ಷಿ ದೇವತೆ ಮತ್ತು ಆಕೆಯ ಪತಿಯಾದ ಶಿವನಿಗೆ ಸಮರ್ಪಿತವಾಗಿದೆ. ದೇವಾಲಯದ ಸಂಕೀರ್ಣವು ಅದರ ಎತ್ತರದ ಗೋಪುರಗಳು ಮತ್ತು ಸಂಕೀರ್ಣವಾದ ಕೆತ್ತಿದ ಕಂಬಗಳು ಹೊಂದಿದೆ. ಈ ಭವ್ಯವಾದ ದೇವಾಲಯವನ್ನು ಹೇಗೆ ತಲುಪುವುದು ಎಂಬುದರ ಕುರಿತು ಉಪಯುಕ್ತ ಮಾಹಿತಿ ಕೂಡ ನಾನು ನಿಮಗೆ ಈ ದಿನ ತಿಳಿಸ್ತೇನೆ. ಈ ಮಧುರೈ ದೇವಸ್ಥಾನದ ಇತಿಹಾಸ ನೋಡೋದಾದರೆ 2500 ವರ್ಷಗಳಷ್ಟು ಹಳೆಯದಾದ ಮಧುರೈ ಮೀನಾಕ್ಷಿ ಅಮ್ಮನ ದೇವಾಲಯದ ಇತಿಹಾಸವನ್ನು ಹೊಂದಿರುವ ಈ ದೇವಾಲಯವನ್ನು ಭಾರತದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಮಹತ್ವದ ದೇವಾಲಯವೆಂದು ಪರಿಗಣಿಸಲಾಗಿದೆ. ದಂತಕಥೆ ಪ್ರಕಾರ ಈ ದೇವಾಲಯವನ್ನು ಪಾಂಡ್ಯ ರಾಜ ಕುಲಶೇಖರ ಪಾಂಡ್ಯನು 6ನೇ ಶತಮಾನದಲ್ಲಿ ನಿರ್ಮಿಸಿದನು. ರಾಜನಿಗೆ ಮಕ್ಕಳಿಲ್ಲ ಮತ್ತು ಮಗುವಿಗಾಗಿ ಶಿವನನ್ನು ಪ್ರಾರ್ಥಿಸಿದನು. ಅವರಿಗೆ ಹೆಣ್ಣು ಮಗು ಜನನವಾಯಿತು. ಅವರ ಮಗಳ ಆಶೀರ್ವಾದವನ್ನು ಪಡೆದರು. ನಂತರ ಅವರಿಗೆ ಮೀನಾಕ್ಷಿ ಎಂದು ಹೆಸರಿಸಲಾಯಿತು. ಅವಳು ಪಾರ್ವತಿ ದೇವಿಯ ಅವತಾರವೆಂದು ಪರಿಗಣಿಸಲ್ಪಟ್ಟು 21ನೇ ವಯಸ್ಸಿನಲ್ಲಿ ಅವಳು ಸಾಮ್ರಾಜ್ಯದ ಆಡಳಿತವನ್ನು ವಹಿಸಿಕೊಂಡಳು ಮತ್ತು ಮಹಾನ್ ಬುದ್ಧಿವಂತಿಕೆ ಮತ್ತು ನ್ಯಾಯದಿಂದ ಆಳಿದಳು. ಮೀನಾಕ್ಷಿ ನಂತರ ಶಿವನನ್ನು ಭೇಟಿಯಾದರು ಮತ್ತು ಅವರು ಪ್ರೀತಿಯಲ್ಲಿ ಸಿಲುಕಿದರು. ಎಲ್ಲ ದೇವತೆಗಳು ಭಾಗವಹಿಸಿದ ಅದ್ಧೂರಿ ಸಮಾರಂಭದಲ್ಲಿ ಅವರು ವಿವಾಹವಾದರು. ಅವರ ವಿವಾಹವನ್ನು ಆಚರಿಸಲು ಮತ್ತು ಮೀನಾಕ್ಷಿ ದೇವಿಯನ್ನು ಗೌರವಿಸಲು ಈ ದೇವಾಲಯವನ್ನು ನಿರ್ಮಿಸಲಾಯಿತು. ವರ್ಷಗಳಲ್ಲಿ ದೇವಾಲಯವು ಹಲವಾರು ನವೀಕರಣ ಮತ್ತು ಸೇರ್ಪಡೆಗಳಿಗೆ ಒಳಗಾಯಿತು. 16ನೇ ಶತಮಾನದಲ್ಲಿ ರಾಜವಂಶದ ಆಳ್ವಿಕೆಯಲ್ಲಿ ಅತ್ಯಂತ ಗಮನಾರ್ಹವಾದ ಒಂದು ಎತ್ತರವಾದ ಗೋಪುರಗಳನ್ನು ಕೂಡ ಇಲ್ಲಿ ಕಟ್ಟಲಾಯಿತು. ಇನ್ನು ಮಧುರೈ ಮೀನಾಕ್ಷಿ ದೇವಸ್ಥಾನದ ಸಮಯ ಏನು ಅಂತಂದರೆ, ಇಲ್ಲಿ ಪ್ರತಿದಿನವೂ ತೆರೆದಿರುತ್ತದೆ ದೇವಸ್ಥಾನ. ಬೆಳಗಿನ ಸಮಯ 5ರಿಂದ ಮಧ್ಯಾಹ್ನ 12:30ರವರೆಗೆ, ಪೂಜೆ ಬೆಳಗ್ಗೆ 6:30ರಿಂದ 7:15ರವರೆಗೆ, ಬೆಳಗ್ಗೆ 10:30ರಿಂದ 11:15ರವರೆಗೆ, ಮಧ್ಯಾಹ್ನ 12:30ರಿಂದ ಸಂಜೆ 4ರವರೆಗೆ ಇದು ದರ್ಶನದ ಸಮಯ. ಪೂಜೆ ಸಮಯ ಸಂಜೆ 4ರಿಂದ 5:15ರವರೆಗೆ ಇದೆ. ಮತ್ತು ಸಂಜೆ 6ರಿಂದ ರಾತ್ರಿ 30 ತನಕ, ಮತ್ತು ಸಂಜೆ ಪೂಜೆ 7:30ರಿಂದ 8:15ರವರೆಗೆ. ಹಬ್ಬಗಳು ಅಥವಾ ವಿಶೇಷ ಸಂದರ್ಭಗಳಲ್ಲಿ ಸಮಯ ಬದಲಾಗಬಹುದು ಎಂಬುದನ್ನು ಗಮನಿಸಬಹುದು. ಆದ್ದರಿಂದ ನಿಮ್ಮ ಭೇಟಿಯನ್ನು ಯೋಚಿಸುವ ಮೊದಲು ದೇವಾಲಯದ ಅಧಿಕಾರಿಗಳೊಂದಿಗೆ ಪರಿಶೀಲಿಸುವುದು ಸೂಕ್ತವಾಗಿದೆ. ಇನ್ನು ಮಧುರೈ ಮೀನಾಕ್ಷಿ ದೇವಸ್ಥಾನದ ಬಗ್ಗೆ ಕೆಲವೊಂದಿಷ್ಟು ಸಂಗತಿಗಳು ಏನು ಅಂತ ನೋಡೋದಾದರೆ, ಮಧುರೈನಲ್ಲಿರುವ ಮೀನಾಕ್ಷಿ ದೇವಸ್ಥಾನವು ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನು ಹೊಂದಿರುವ ಆಕರ್ಷಕ ತಾಣವಾಗಿದೆ. ದೇವಾಲಯದ ಬಗ್ಗೆ ಕೆಲವು ಸಂಗತಿಗಳು ನೋಡೋದಾದರೆ, ದೇವಾಲಯದ ಸಂಕೀರ್ಣವು 15 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು 4 ಪ್ರವೇಶದ್ವಾರಗಳನ್ನು ಹೊಂದಿದೆ. ಪ್ರತಿಯೊಂದು 4 ಕಾರ್ಡಿನಲ್ಲೂ ದಿಕ್ಕುಗಳನ್ನು ಹೊಂದಿದೆ. ದೇವಾಲಯವು 14 ಗೋಪುರಗಳನ್ನು ಹೊಂದಿದೆ. ಗೋಪುರಗಳು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ವಿವಿಧ ಪೌರಾಣಿಕ ಕಥೆಗಳು ಮತ್ತು ಪಾತ್ರಗಳನ್ನು ಚಿತ್ರಿಸುವ ಶಿಲ್ಪಗಳಿಂದ ಆಕರ್ಷಿಸಲ್ಪಟ್ಟಿದೆ. ದೇವಾಲಯವು ಅದರ 1000 ಮಂಟಪ ಅಥವಾ 1000 ಕಂಬಗಳ ಸಭಾಂಗಣ ಎಂದು ಹೆಸರುವಾಸಿಯಾಗಿದೆ. ದೇವಾಲಯವು ಸ್ವರ್ಣ ಕಮಲದ ತೊಟ್ಟಿಯನ್ನು ಹೊಂದಿದೆ. ಇದನ್ನು ಸ್ವತಃ ಶಿವನು ರಚಿಸಿದ್ದಾನೆ ಎಂದು ನಂಬಲಾಗಿದೆ. ದೇವಾಲಯವು ದಿ ಟೆಂಪಲ್ ಆರ್ಟ್ ಮ್ಯೂಸಿಯಂ ಎಂಬ ವಸ್ತು ಸಂಗ್ರಹಾಲಯವನ್ನು ಹೊಂದಿದೆ. ಇದು ಪ್ರಾಚೀನ ಶಿಲ್ಪಗಳು, ವರ್ಣಚಿತ್ರಗಳು ಮತ್ತು ಇತರ ಕಲಾಕೃತಿಗಳ ಸಂಗ್ರಹವನ್ನು ಹೊಂದಿದೆ. ದೇವಾಲಯವು ಅದರ ಕರೆನ್ಸಿಯನ್ನು ಹೊಂದಿದೆ. ಇದನ್ನು ದೇವಾಲಯದ ಆವರಣದಲ್ಲಿ ನೈವೇದ್ಯ ಮತ್ತು ಪ್ರಸಾದಗಳನ್ನು ಖರೀದಿಸಲು ಬಳಸಬಹುದು. ಈ ದೇವಾಲಯವು ಮೀನಾಕ್ಷಿ ತಿರುಕಲ್ಯಾಣಂ ಸೇರಿದಂತೆ ಹಲವಾರು ಹಬ್ಬಗಳನ್ನು ವರ್ಷವಿಡೀ ಆಚರಿಸುತ್ತದೆ. ಮೀನಾಕ್ಷಿ ಮತ್ತು ಶಿವನ ವಿವಾಹವನ್ನು ಆಚರಿಸುವ 10 ದಿನಗಳ ಹಬ್ಬವಾಗಿದೆ.
ಮೀನಾಕ್ಷಿ ಮತ್ತು ಶಿವನ ವಿಗ್ರಹಗಳನ್ನು ಇರಿಸಲಾಗಿರುವ ಗರ್ಭಗುಡಿಯೊಳಗೆ ಹಿಂದೂ ಭಕ್ತರನ್ನು ಮಾತ್ರ ಅನುಮತಿಸುವ ವಿಶಿಷ್ಟ ಸಂಪ್ರದಾಯವನ್ನು ದೇವಾಲಯ ಹೊಂದಿದೆ. ಈ ದೇವಾಲಯವನ್ನು ಹಲವಾರು ಪ್ರಾಚೀನ ತಮಿಳು ಸಾಹಿತ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಮಧುರೈ ಮೀನಾಕ್ಷಿ ದೇವಾಲಯವು ಕೇವಲ ದೇವಾಲಯವಾಗಿರದೆ ಕಾಲದ ಪರೀಕ್ಷೆಯನ್ನು ತೆಗೆದುಕೊಂಡಿರುವ ಮತ್ತು ಮಹತ್ವದ ಯಾತ್ರಾ ಸ್ಥಳ ಮತ್ತು ಪ್ರವಾಸಿ ಆಕರ್ಷಣೆಯಾಗಿ ಮುಂದುವರೆದಿರುವ ಜೀವಂತ ಪರಂಪರೆಯನ್ನು ಈ ಸಂಗತಿಗಳು ತೋರಿಸುತ್ತವೆ. ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ತಲುಪೋದು ಹೇಗೆ ಅಂತ ಅಂದರೆ, ಮಧುರೈ ಮೀನಾಕ್ಷಿ ದೇವಾಲಯವು ಮಧುರೈ ನಗರದ ಹೃದಯ ಭಾಗದಲ್ಲಿದೆ ಮತ್ತು ಅದನ್ನು ತಲುಪಲು ಹಲವಾರು ಮಾರ್ಗಗಳಿವೆ. ಕೆಲವು ಸಾಮಾನ್ಯ ಸಾರಿಗೆ ವಿಧಾನಗಳು ಇದೆ. ವಿಮಾನದ ಮೂಲಕ ನೀವು ಹೋಗಬಹುದು, ರೈಲಿನ ಮೂಲಕ ಹೋಗಬಹುದು. ರಸ್ತೆ ಮೂಲಕ ಮಧುರೈ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ರಸ್ತೆಗಳ ಜಾಲವನ್ನು ಹೊಂದಿದೆ. ಹಲವಾರು ಬಸ್ಸುಗಳನ್ನು ತಮಿಳುನಾಡು ಸರ್ಕಾರ ಮತ್ತು ಖಾಸಗಿ ನಿರ್ವಾಹಕರು ನಡೆಸುತ್ತಾರೆ. ಜೊತೆಗೆ ಆಟೋ ರಿಕ್ಷಾಗಳು, ನೀವು ನಡ್ಕೊಂಡು ಕೂಡ ಇಲ್ಲಿಂದ ಹೋಗ್ಬೋದು. ಅಂದರೆ ಸಿಟಿ ಒಳಗಡೆ ನೀವು ದೇವಸ್ಥಾನವನ್ನು ತಲುಪಿದ ನಂತರ ನಿಮ್ಮ ವಾಹನವನ್ನು ದೇವಸ್ಥಾನದ ಸಮೀಪವಿರುವ ಪಾರ್ಕಿಂಗ್ ಸ್ಥಳದಲ್ಲಿ ಕೂಡ ನಿಲ್ಲಿಸಬಹುದು. ಮಧುರೈ ಮೀನಾಕ್ಷಿ ದೇವಸ್ಥಾನವು ಕೇವಲ ದೇವಾಲಯವಲ್ಲ, ಆದರೆ ಸಮಯದ ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಮತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರಿಂದ ಪೂಜಿಸಲ್ಪಡುವ ಜೀವಂತ ಪರಂಪರೆಯಾಗಿದೆ. ಭಾರತದ ರೋಮಾಂಚಕ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ವೈವಿಧ್ಯತೆಯ ಪರಿಪೂರ್ಣ ಪ್ರಾತಿನಿಧ್ಯವಾಗಿದೆ. ನೀವು ದಕ್ಷಿಣ ಭಾರತಕ್ಕೆ ಭೇಟಿ ನೀಡಲು ಯೋಚಿಸುತ್ತಿದ್ದರೆ ಈ ಪ್ರಾಚೀನ ದೇವಾಲಯದ ವೈಭವ ಮತ್ತು ಸೌಂದರ್ಯವನ್ನು ವೀಕ್ಷಿಸುವ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಅನುಭವದಿಂದ ಹೆಚ್ಚಿನದನ್ನು ಮಾಡಲು ದೇವಾಲಯದ ಸಮಯದಲ್ಲಿ ನಿಮ್ಮ ಭೇಟಿಯನ್ನು ಹೇಗೆ ತಲುಪುವುದು ಮತ್ತು ಯೋಜಿಸುವುದು ಎಂಬುದರ ಕುರಿತು ತಿಳಿದುಕೊಳ್ಳಿ. ದೇವಾಲಯದ ಬಗ್ಗೆ ಕೆಲವೊಂದಿಷ್ಟು ಆಸಕ್ತಿಕರ ವಿಷಯಗಳೇನೆಂದರೆ, ಈ ದೇವಾಲಯದ ಪ್ರಧಾನ ದೇವತೆ ಮೀನಾಕ್ಷಿ. ಇದು ಪಾರ್ವತಿ ದೇವಿಯ ರೂಪ. ಈ ದೇವರ ವಿಗ್ರಹವನ್ನು ಪಚ್ಚೆ ಬಣ್ಣದ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಈ ಅಪೂರ್ವ ದೇವಸ್ಥಾನದ ಮತ್ತೊಂದು ಕುತೂಹಲಕಾರಿ ವೈಶಿಷ್ಟ್ಯವೆಂದರೆ, ಇಲ್ಲಿರುವ ಸುಮಾರು 33,000 ಶಿಲ್ಪಗಳು. ದೇಗುಲದ ತುಂಬ ಸಾಕಷ್ಟು ಅದ್ಭುತ ಶಿಲ್ಪಗಳನ್ನು ನೋಡಬಹುದು. ದೇವಾಲಯದ ಗೋಪುರಗಳು, ಕಂಬಗಳಿರುವ ಕೆತ್ತನೆಗಳು ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸದೇ ಇರದು. ಇನ್ನು ಬೆಳ್ಳಿಯ ಪೀಠದ ಮೇಲೆ ನಿರ್ಮಿಸಲಾದ ನಟರಾಜನ ವಿಶಾಲವಾದ ಶಿಲ್ಪ ಇಲ್ಲಿನ ಹೆಗ್ಗುರುತು ಕೂಡ ಹೌದು. ಈ ಸ್ವಚ್ಛತೆಗೆ ಭಾಳ ಹೆಸರುವಾಸಿಯಾದಂಥ ದೇವಾಲಯ ಅಂತಲೇ ಹೇಳ್ಬೋದು. ಪ್ರತಿ 12 ವರ್ಷಕ್ಕೊಮ್ಮೆ ಅಗತ್ಯ ಮರು ನಿರ್ಮಾಣ, ಗೋಪುರಗಳ ಸ್ವಚ್ಛತೆ, ಗೋಪುರದಲ್ಲಿರುವ ಶಿಲ್ಪಗಳನ್ನು ಸರಿಪಡಿಸಿ ಬಣ್ಣ ಬಳಿಯುವ ಪ್ರಕ್ರಿಯೆಯನ್ನು ಕೂಡ ಮಾಡಲಾಗುತ್ತೆ. ಮೀನಾಕ್ಷಿ ಮತ್ತು ಶಿವನ ವಿವಾಹವು ಎಲ್ಲ ದೇವತೆಗಳು ಮತ್ತು ಜೀವಿಗಳನ್ನು ಒಟ್ಟುಗೂಡಿಸಿ ಒಂದು ಅದ್ಧೂರಿ ಕಾರ್ಯಕ್ರಮವಾಗಿತ್ತು. ವಿಷ್ಣುವು ಮೀನಾಕ್ಷಿಯ ಸಹೋದರನೆಂದು ನಂಬಲಾಗಿದೆ. ಮದುವೆಯಲ್ಲಿ ಅವಳನ್ನು ಶಿವನಿಗೆ ಕೊಡುತ್ತಾನೆ. ದೇವಾಲಯದ ಬಗ್ಗೆ ಯಾವ್ಯಾವುದು ದೇವತೆಗಳು ಈ ದೇವಾಲಯದಲ್ಲಿ ಇದೆ ಅಂತ ನೋಡೋದಾದರೆ, ಮೀನಾಕ್ಷಿ ಅಮ್ಮನವರ ದೇವಸ್ಥಾನ, ಸುಂದರೇಶ್ವರರು ಮುಖ್ಯ ದೇವರು, ಮುಕ್ಕುರ್ಣಿ ವಿನಾಯಗರ್, ಇರಟೈ ವಿನಾಯಗರ್, ದಕ್ಷಿಣಮೂರ್ತಿ, ಮಹಾಲಕ್ಷ್ಮಿ, ಸರಸ್ವತಿ, ಸಪ್ತಮಾತೃಕೆಗಳು, ಕಾಶಿ ವಿಶ್ವನಾಥರು, ಲಿಂಗೋದ್ಭವ, ಸಹಸ್ರಲಿಂಗಗಳು, ಚಂದ್ರಶೇಖರು, ಚಂಡಿಕೇಶ್ವರರು. ಈ ರೀತಿಯಾದಂಥ ದೇವಸ್ಥಾನದಲ್ಲಿ ಹಲವಾರು ದೇವರುಗಳ ವಿಗ್ರಹಗಳಿದೆ. ಇನ್ನು ಈ ದೇವಸ್ಥಾನದ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೋಡೋದಾದರೆ, ಇದು ಭಾಳ ಪುರಾತನವಾದ ದೇವಸ್ಥಾನ ಅಂತ ಆಗಲೇ ಹೇಳಿದ್ದೀನಿ. ಒಂದು ದಂತಕಥೆಯ ಪ್ರಕಾರ ಮಕ್ಕಳಿಲ್ಲದ ರಾಜ ಮತ್ತು ರಾಣಿ ಮಗನಿಗಾಗಿ ಯಜ್ಞವನ್ನು ಮಾಡುವುದನ್ನು ವಿವರಿಸುತ್ತದೆ. ಅವರು ರಾಜ್ಯವನ್ನು ಆನುವಂಶಿಕವಾಗಿ ಪಡೆಯುವ ಮಗಳನ್ನು ಪಡೆಯುತ್ತಾರೆ, ಭೂಮಿಯನ್ನು ವಶಪಡಿಸಿಕೊಳ್ಳುತ್ತಾರೆ, ಅಂತಿಮವಾಗಿ ಶಿವನನ್ನು ಭೇಟಿಯಾಗುತ್ತಾರೆ, ಅವರನ್ನು ಮದುವೆಯಾಗುತ್ತಾರೆ, ಮಧುರೈನಿಂದ ಆಳ್ವಿಕೆಯನ್ನು ಮುಂದುವರಿಸುತ್ತಾರೆ ಮತ್ತು ದೇವಾಲಯವು ಆ ಸಮಯವನ್ನು ನೆನಪಿಸುತ್ತದೆ. ವಿದ್ವಾಂಸರು ಮಧುರೈನಲ್ಲಿ ಮತ್ತು ಹೊರಗೆ ಕಂಡುಬರುವ ಶಾಸನಗಳಿಂದ ದೇವಾಲಯದ ಇತಿಹಾಸವನ್ನು ನಿರ್ಧರಿಸಲು ಪ್ರಯತ್ನಿಸಿದ್ದಾರೆ. ಜೊತೆಗೆ ದಕ್ಷಿಣ ಭಾರತದ ರಾಜ ವಂಶಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಹೋಲಿಸಿದ್ದಾರೆ. ಇವು ಬಹುಮಟ್ಟಿಗೆ 12ನೇ ಶತಮಾನದ ನಂತರದವು. ದೇವಸ್ಥಾನವು ಹಿಂದೂ ವಿವಾಹಗಳಿಗೆ ಜನಪ್ರಿಯ ತಾಣವಾಗಿದೆ. ಆದರೂ ಇದು ವಿಶೇಷವಾದ ತಾಣವಲ್ಲ. ಸಣ್ಣ ಮುಖ್ಯ ಸಮಾರಂಭವು ದೇವಾಲಯದಲ್ಲಿ ಪೂರ್ಣಗೊಳ್ಳುತ್ತದೆ. ನಂತರ ಬೇರೆಡೆ ಸ್ವಾಗತಗಳು ಮತ್ತು ಇತರ ಆಚರಣೆಗಳು ಉಂಟು. ಮೀನಾಕ್ಷಿ ದೇವಸ್ಥಾನವು ಧಾರ್ಮಿಕ ಕೇಂದ್ರ ಮಾತ್ರವಲ್ಲ, ಆರ್ಥಿಕ ಕೇಂದ್ರವೂ ಆಗಿದೆ. ದೇವಸ್ಥಾನಕ್ಕೆ ಸಂಬಂಧಿಸಿದ ಯಾತ್ರಾರ್ಥಿಗಳು ಮತ್ತು ಸಂದರ್ಶಕರಿಗೆ ಸರಕು ಮತ್ತು ಸೇವೆಗಳು ಮಧುರೈ ಆರ್ಥಿಕತೆಯ ಮಹತ್ವದ ಭಾಗವಾಗಿದೆ. ತಮಿಳುನಾಡು ರಾಜ್ಯದ ಲಾಂಛನವು ಪಶ್ಚಿಮ ಗೋಪುರವನ್ನು ಆಧರಿಸಿದೆ. ರಾಜ್ಯದ ಲಾಂಛನವು ಶ್ರೀವಿಲ್ಲಿಪುತ್ತೂರು ದೇವಸ್ಥಾನದ ಗೋಪುರವನ್ನು ಆಧರಿಸಿದೆ ಎಂದು ಕೆಲವೊಮ್ಮೆ ತಪ್ಪಾಗಿ ಉಲ್ಲೇಖಿಸಲಾಗಿದ್ದರೂ, ಲಾಂಛನವನ್ನು ವಿನ್ಯಾಸಗೊಳಿಸಿದ ಕಲಾವಿದ ಆರ್. ಕೃಷ್ಣರಾವ್ ಅವರು ಮಧುರೈ ಮೀನಾಕ್ಷಿಯಮ್ಮನ್ ಪಶ್ಚಿಮ ಗೋಪುರವನ್ನು ಆಧರಿಸಿ ಅದನ್ನು ವಿನ್ಯಾಸಗೊಳಿಸಿದ್ದಾರೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗಾಗಿ ಈ ವಿಶೇಷ ದೇವಸ್ಥಾನಕ್ಕೆ ಭೇಟಿ ನೀಡಿಲ್ಲ ಅಂದರೆ ಭೇಟಿ ನೀಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.